ನೀರು ಇದ್ರೂ ಕೂಡ ಸಿಗ್ತಾ ಇಲ್ಲ ಶುದ್ಧ ಕುಡಿಯುವ ನೀರು. ನೀರಿನ ಸಮಸ್ಯೆಗೆ ಕಾರಣವಾಯಿತು ಅಧಿಕಾರಿಗಳ ನಿರ್ಲಕ್ಷ್ಯ. ಮಧುಗಿರಿ ಪಟ್ಟಣ ಏಕಶಿಲಾ ಬೆಟ್ಟಕ್ಕೆ ಫುಲ್ ಫೇಮಸ್ ಆದ್ರೆ ಇಲ್ಲಿನ ಜನರಿಗೆ ಸರಿಯಾಗಿ ಕುಡಿಯುವ ನೀರೇ ಸಿಗ್ತಾ ಇಲ್ವಂತೆ. ನೀರಿದ್ರೂ ಕೂಡ ಅದು ಕುಡಿಯುವ ನೀರಿಗೆ ಪೀಕಲಾಟ ಶುರುವಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಮಧುಗಿರಿ ಪಟ್ಟಣದ 7ನೇ ವಾರ್ಡ್ನಲ್ಲಿ 2017-18ರಲ್ಲಿ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಯಡಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಸುಮಾರು ತಿಂಗಳೇ ಕಳೆದಿದ್ರೂ ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಇದರಿಂದ ಪುರಸಭೆ ವ್ಯಾಪ್ತಿಯ ಬೋರ್ವೆಲ್ಗಳಲ್ಲಿ ಸಮರ್ಪಕ ನೀರು ಇದ್ರೂ ಕೂಡ ಶುದ್ಧ ಕುಡಿಯುವ ನೀರು ಮಾತ್ರ ಸಿಗ್ತಾ ಇಲ್ಲ. ಇನ್ನು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸುವ ಗೋಜಿಗೆ ಮಾತ್ರ ಹೋಗ್ತಾ ಇಲ್ಲ. ಇದರಿಂದ ಇಲ್ಲಿನ ನಿವಾಸಿಗಳು ಅಶುದ್ಧ ನೀರನ್ನೇ ಕುಡಿತಾ ಇದ್ದು ಅನಾರೋಗ್ಯಕ್ಕೆ ತುತ್ತಾಗೋ ಭೀತಿಯಲ್ಲಿದ್ದಾರೆ. ಅವರು ಸರ್ ಮಾಡ್ಕೊಳ್ಳಿಲ್ಲ, ನಾವು ಬಿಡಲಿಲ್ಲ ಅಷ್ಟೇ. 4 ತಿಂಗಳಿಂದ ನೀರಿಲ್ಲ. ಯಾರ ಗಮನಕ್ಕೆ ತಂದಿದ್ರೆ? ಯಾರಿಗೆ ಹೇಳಿದಿರಾ? ಅವ್ರಿಗೆ ಓನರ್ಗೆ, ಇಂಜಿನಿಯರ್ಗೆ. ಯಾರು ಇಂಜಿನಿಯರು? ಸಂತೋಷ್ ಕೊರಟಗೆರೆ. ಏನು ಹೇಳ್ತಾರೆ? ಏನು ಬಂದು ರೆಡಿ ಮಾಡ್ಕೊಡ್ತೀವಿ ಅಂತಾರೆ. ಅಲ್ಲಮ್ಮ ಇದುವರೆಗೂ ಬಂದಿಲ್ವಾ? ಇಲ್ಲ, ಬಂದಿಲ್ಲ. 4 ತಿಂಗಳು ಕೋಸಿಂಹಿನಿ ಮೇಷ ಸುಂದರಿ ನವೆಂಬರಿಂದ ಬಿಡ್ತಾ ಇದ್ದೀವಿ. ಈಗ ಸರ್ಗೂ ಹೇಳಿದ್ವಿ, ಕೌನ್ಸಿಲರ್ಗೂ ಹೇಳಿದ್ವಿ, ಪುರಸಭೆಗೂ ಹೇಳಿದ್ವಿ. ಕೌನ್ಸಿಲರ್ಗೂ ಹುಷಾರಿಲ್ಲ, ಅವ್ರು ಬೆಂಗಳೂರಿನಾಗ ಹಾಸ್ಪಿಟಲ್ನಾಗಿದ್ದಾರೆ. ಅವ್ರೇನು ನೋಡ್ತಾರೆ ಪಾಪ. ಪುರಸಭೆ ಅವ್ರಿಗೆ ಅವ್ರಿಗೂ ಹೇಳೋರೆ, ಅವರೇ ಕೌನ್ಸಿಲರ್ ಹೇಳೋರೆ. ಆದರೂ ಇಂಜಿನಿಯರ್ ಬಂದಿಲ್ಲ. ನಿಮ್ಮ ಹೆಸರು? ರಾತ್ರಿನೂ ಫೋನ್ ಮಾಡಿದ್ವಿ, 3 ದಿವಸ ಒಳಗಡೆ ಹಾಕ್ಕೊಡ್ತೀವಿ ಅಂತ ಹೇಳೋರು. ಅವ್ರು ರೆಡಿ ಮಾಡಿಕೊಟ್ರೆ ನಾವು ಬಿಟ್ಟಕ್ಕೆ ರೆಡಿ ಅಷ್ಟೇ. ನಮ್ಮ ಕೈನಾಗ ಏನೈತೆ ಅಷ್ಟೇ. ಶುದ್ಧ ನೀರು ಆರೋಗ್ಯಕ್ಕೆ ತುಂಬಾ ಅವಶ್ಯಕ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸಿ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.